ಆತ್ಮ ಆತ್ಮ ಅಂದರೆ ಕೇವಲ ದೇಹಕ್ಕೆ ಬಂದಂಥ ಶಕ್ತಿ ಅಲ್ಲ, ಅದು ಅನೇಕ ಜನ್ಮಗಳ ಅನುಭವ, ನೋವು, ಕರ್ಮ, ಸಂತೋಷಗಳ ಒಟ್ಟಾರೆ ಶಕ್ತಿ. ಪ್ರತಿಯೊಂದು ಆತ್ಮಕ್ಕೂ ಒಂದು ಗಾಢವಾದ ಉದ್ದೇಶ ಇದ್ದೇ ಇರುತ್ತೆ. ಪ್ರತಿಯೊಂದು ಆತ್ಮವು ಕೂಡ ಅದರದ್ದೇ ಆದಂಥ ಉದ್ದೇಶನ ಇಟ್ಕೊಂಡು ಭೂಮಿಗೆ ಬಂದಿರತ್ತಂತೆ. ಪ್ರತಿಯೊಂದು ಆತ್ಮಕ್ಕೂ ಅದರದ್ದೇ ಆದ ಉದ್ದೇಶ ಇರುತ್ತಲ್ವ. ಪ್ರತಿಯೊಂದು ಆತ್ಮದ ಉದ್ದೇಶ ಅವರವರ ಜಾತಕದಲ್ಲಿ ಲಾಕ್ ಆಗಿರತ್ತಂತೆ. ನಿಮ್ಮ ಜಾತಕವೇ ನಿಮ್ಮ ಗುಪ್ತ ನಕ್ಷೆ. ಹಾಗಾದರೆ ಈ ಆತ್ಮ ಭೂಮಿಗೆ ಬರೋದಕ್ಕಿಂತ ಮುಂಚೆ ಒಂದು ಕಾಂಟ್ರಾಕ್ಟ್ ಅಂದರೆ ಅದು ಕರ್ಮದ ಜೊತೆ ಆತ್ಮ ಒಪ್ಪಂದವನ್ನು ಮಾಡ್ಕೊಂಡು ಬಂದಿರತ್ತಂತೆ. ನೀವು ಯಾವ ರೀತಿಯಾಗಿ ಅಗ್ರಿಮೆಂಟ್ಗೆ ಸೈನ್ ಹಾಕಿರ್ತೀರಾ ಅದೇ ರೀತಿ ಆ ಆತ್ಮ ಆ ಕರ್ಮದ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿರತ್ತಂತೆ. ಹಾಗಾಗಿ ಇದರಲ್ಲಿ ನಾವು ಮೇಯ್ನಾಗಿ 3 ರೀತಿ ಒಪ್ಪಂದಗಳನ್ನು ನೋಡಬಹುದು. ಓಕೆ, ಮೊದಲನೇ ಒಪ್ಪಂದ ಏನಪ್ಪ ಅಂತ ಅಂದರೆ ಪೇನ್ಫುಲ್ ಅಗ್ರಿಮೆಂಟ್ ಅಂತ, ವಿತ್ ಪೀಪಲ್ ಅಗ್ರಿಮೆಂಟ್ ಅಂತ. ಓಕೆನಾ. ಸೊ ಈ ಜನ್ಮದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನೋವನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಅದನ್ನು ಜಾತಕದಲ್ಲಿ ನೋಡಬಹುದು. ಅದರಲ್ಲೂ ತುಂಬ ರೀತಿಯ ಆತ್ಮಗಳಿದಾವಂತೆ. ಅದು ಒಂದು ಹಾರ್ಟ್ ಬ್ರೇಕ್ ಆಗಿರೋದು ಅಂದರೆ ನೊಂದುಕೊಂಡಿರೋ, ಹೃದಯ ಒಡೆದು ಹೋಗಿರುವಂಥ ಆತ್ಮ, ಆಮೇಲೆ ಅಪರಿಚಿತರಿಂದ ದ್ರೋಹ ಆಗಿರೋದು, ನಂಬಿದವರಿಂದಲೇ ಮೋಸ ಆಗಿರುವಂಥ ಆತ್ಮ, ಏಕಾಂಗಿತನ ಅಥವಾ ಒಂಟಿತನ ಕಾಡೋದು, ಡಿಪ್ರೆಷನ್, ಮಾನಸಿಕವಾಗಿ ನೋವಲ್ಲಿರೋದು, ಇದೆಲ್ಲ ಆತ್ಮ ಒಪ್ಪಂದ ಮಾಡ್ಕೊಂಡಿರೋವಂಥ ವಿಷಯಗಳಂತೆ. ಹಾಗಾಗಿ 2ನೇ ಅಗ್ರಿಮೆಂಟ್ ಏನಪ್ಪ ಅಂತ ಅಂದರೆ ಆತ್ಮ ಯಾವ ವಯಸ್ಸಲ್ಲಿ ಹೊರ ಬರುತ್ತೆ ಅನ್ನೋದು ಕಾಂಟ್ರಾಕ್ಟ್ ಒಪ್ಪಂದದಲ್ಲಿ ಸೈನ್ ಮಾಡ್ಕೊಂಡು ಬಂದಿರತ್ತಂತೆ. ಸೊ ನಾವು ಹುಟ್ಟೋ ಕುಟುಂಬ ಇದಕ್ಕೆ ಮೇನ್ ಕಾರಣ ಆಗತ್ತೆ. ಆಮೇಲೆ ಕರ್ಮವನ್ನು ಪೂರೈಸುವಂಥ ಜನರು, ಲೈಫ್ನಲ್ಲಿ ಬರುವಂಥ ಚಾಲೆಂಜಸ್ಸು, ಬಾಳ ಸಂಗಾತಿಗಾಗಿರಬಹುದು, ಹಾಗೆ ನಮ್ಮ ಲೈಫಲ್ಲಿ ನಮ್ಮ ಶತ್ರುಗಳು ಅಥವಾ ಮೋಸಗಾರರು ಕೂಡ ಒನ್ ಆಫ್ ದ ರೀಸನ್ ಅಂತಲೇ ಹೇಳ್ಬೋದು. ಇವೆಲ್ಲವೂ ಕೂಡ ನಮ್ಮ ಪಾಸ್ಟ್ ಲೈಫಿಂದ ಅಂದರೆ ಹಿಂದಿನ ಜನ್ಮದಿಂದ ಉಳ್ಕೊಂಡಿರುವಂಥ ಅನ್ಫಿನಿಶ್ಡ್ ಟಾಸ್ಕ್ ಅಥವಾ ಪೆಂಡಿಂಗ್ ಇರೋ ಕರ್ಮ ಅಂತ ನಾವು ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಆತ್ಮದ ಉದ್ದೇಶ ಏನು, ನಿಮ್ಮ ಆತ್ಮ ಏನನ್ನು ಹುಡುಕ್ತಾ ಇದೆ, ನೀವು ಹುಟ್ಟಿದ್ದು ಯಾಕೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇವೆ. ಇಷ್ಟ ಆದರೆ ಖಂಡಿತವಾಗ್ಲೂ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.